ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR, HSTR ಹಾಗೂ PSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ಹಾಗೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ಒಟ್ಟು 30 ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ಮೊದಲನೇದಾಗಿ ನೇಮಕಾತಿಗಳು ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೋಡೋಣ. ಮೊದಲನೆಯ ಪ್ರಶ್ನೆ, ಜೆ ಮತ್ತು ಕೆ ಬ್ಯಾಂಕ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ಜೆ ಮತ್ತು ಕೆ ಬ್ಯಾಂಕ್ ಅಂದರೆ ಜಮ್ಮು ಮತ್ತು ಕಾಶ್ಮೀರ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಓಕೆ, J&K ಅಂತ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. J&K ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ನ ಈಗಿನ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂದರೆ ಅಮಿತಾಬ್ ಚಟರ್ಜಿ. ಓಕೆ, ಅವರ ಚಿತ್ರದ ಸಮೇತ ನೀವು ನೋಡ್ಬೋದು. ಇನ್ನು ಎರಡನೆಯ ಪ್ರಶ್ನೆ. ಸೊ ಎರಡನೆಯ ಪ್ರಶ್ನೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಕನ್ನಡದ ಅಕ್ಷರಗಳಲ್ಲಿ ಸಣ್ಣ ಪುಟ್ಟ ದೋಷಗಳಿದೆ. ಸೊ ಅದನ್ನು ನಾನು ಓದುವಾಗಲೇ ಸರಿಪಡಿಸಿ ಹೇಳ್ತೀನಿ. ಸೊ ಸಹಕರಿಸಿ ನೋಡ್ತೀರಿ ಅಂತ ಅಂದ್ಕೊಳ್ತಾ ಈಗ ಎರಡನೆಯ ಪ್ರಶ್ನೆಯನ್ನು ನೋಡೋಣ. 17 ವರ್ಷಗಳ ದೇಶಭ್ರಷ್ಟತೆಯ ನಂತರ ಇತ್ತೀಚೆಗೆ ತಮ್ಮ ತಾಯ್ನಾಡಿಗೆ ಮರಳಿದ ತಾರಿಕ್ ರೆಹಮಾನ್ ಯಾವ ದೇಶದವರು ಅಂತ ಅಂದರೆ ಇವರು ಬಾಂಗ್ಲಾದೇಶದವರು. ಓಕೆ, ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ. ಡಿಟ್ವಾ ಅನ್ನೋದು ಒಂದು ಚಂಡಮಾರುತ, ಶ್ರೀಲಂಕಾದಲ್ಲಿ ಕಂಡುಬಂದಂತಹ ಚಂಡಮಾರುತ. ಸೊ ಇದು ಪ್ರಶ್ನೆ ಏನಾಗಿದೆ ಅಂದರೆ ಇದ್ರ ಕುರಿತಾಗಿ, ಡಿಟ್ವಾ ಚಂಡಮಾರುತದ ನಂತರ ಪುನರ್ನಿರ್ಮಾಣಕ್ಕಾಗಿ ಭಾರತವು ಯಾವ ದೇಶಕ್ಕೆ $450 ಮಿಲಿಯನ್ ನೆರವು ಘೋಷಿಸಿದೆ ಅಂತ ಅಂದರೆ ಶ್ರೀಲಂಕಾಕ್ಕೆ. ಓಕೆ, ಸೊ ಇದು ಯಾವ ದೇಶದಲ್ಲಿ ಕಂಡುಬಂದಂತಹ ಚಂಡಮಾರುತ ಅಂತಲೂ ಕೇಳ್ಬೋದು. ಡಿಟ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಕಂಡುಬಂದಿತ್ತು. ಸೊ ಈ ಒಂದು ಏನು ಅನಾಹುತ ಆಗಿತ್ತು, ಸೊ ಅದನ್ನು ಸರಿಪಡಿಸೋದಕ್ಕೋಸ್ಕರ ಪುನರ್ನಿರ್ಮಾಣಕ್ಕಾಗಿ ಭಾರತವು ಶ್ರೀಲಂಕಾಕ್ಕೆ $450 ಮಿಲಿಯನ್ ಹಣವನ್ನು ನೆರವಾಗಿ ನೀಡ್ತಾ ಇರುವಂಥದ್ದು. ನೆಕ್ಸ್ಟು AI ಆ್ಯಕ್ಷನ್ ಶೃಂಗಸಭೆ. ಈ ಒಂದು ಶೃಂಗಸಭೆಯನ್ನು ಆಯೋಜಿಸಲು ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಪ್ಯಾರಿಸ್. ಓಕೆ, ಸೊ ನೆಕ್ಸ್ಟ್ ಐದನೆಯ ಪ್ರಶ್ನೆ. ಸುಧಾರಿತ ಯುದ್ಧ ವ್ಯವಸ್ಥೆಗಳನ್ನು ಉತ್ಪಾದಿಸಲು ಇಂಡಿಯಾ ಆಪ್ಟೆಲ್ ಲಿಮಿಟೆಡ್ ಯಾವ ಫ್ರೆಂಚ್ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದೆ. ಸೊ ಆ ಕಂಪನಿಯ ಹೆಸರೇನು ಅಂದರೆ ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಮತ್ತು ಡಿಫೆನ್ಸ್. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ. ಸೊ ಇಲ್ಲಿ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ನೋಡೋದಾದರೆ, ಸನಾತನ್ ಸಂಸ್ಕೃತಿಗೆ ಅಟಲ್ ದೃಷ್ಟಿ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ. ಸೊ ವಾಸುದೇವ್ ದೇವನಾನಿ ಅನ್ನೋದನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಿ ವಾಸುದೇವ್ ದೇವನಾನಿ ಅನ್ನೋರು ಈ ಒಂದು ಪುಸ್ತಕವನ್ನು ಬರೆದವರಾಗಿರ್ತಾರೆ. ಓಕೆ, ಸನಾತನ್ ಸಂಸ್ಕೃತಿಗೆ ಅಟಲ್ ದೃಷ್ಟಿ ಪುಸ್ತಕವನ್ನು ಬರೆದವರು ವಾಸುದೇವ್ ದೇವನಾನಿ. ನೆಕ್ಸ್ಟು 2 ದಿನಗಳ ಪೇಸಾ ಮಹೋತ್ಸವ. ಈ ಒಂದು ಮಹೋತ್ಸವವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಅಂದರೆ ವಿಶಾಖಪಟ್ಟಣಂನಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟು ಯಾವ ಕಂಪನಿಯು ಇತ್ತೀಚೆಗೆ ವಿಲ್ಲೋ ಎಂಬ ಹೊಸ ಕ್ವಾಂಟಮ್ ಪ್ರೊಸೆಸನ್ನು ಬಿಡುಗಡೆ ಮಾಡಿದೆ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಗೂಗಲ್. ಓಕೆ, ನೆಕ್ಸ್ಟ್ ಕ್ವೆಶನ್. ಯಾರ ಜನ್ಮದಿನದ ಸ್ಮರಣಾರ್ಥ ಡಿಸೆಂಬರ್ 25ರಂದು ಉತ್ತಮ ಆಡಳಿತ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ನಾವೇನು ಮಾಡ್ತೀವಿ, ಉತ್ತಮ ಆಡಳಿತ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. 2025ರ ಚೆಸ್ ವಿಶ್ವಕಪ್ಪನ್ನು ಯಾವ ದೇಶ ಆಯೋಜಿಸಲಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಓಕೆ, ಭಾರತ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಇತ್ತೀಚೆಗೆ ಅನುಮೋದಿಸಲಾದ ಕಾರ್ಟಮಿ ಎಂಬುದು ಏನು ಅಂತ ಕೇಳಿದ್ದಾರೆ. ಸೊ ಇದೊಂದು ಲಿವಿಂಗ್ ಡ್ರಗ್ನ ಹೆಸರಾಗಿರುತ್ತೆ. ನೆಕ್ಸ್ಟು ಸಂರಕ್ಷಣಾ ಪ್ರಯತ್ನಗಳಿಗಾಗಿ ಸುದ್ದಿಯಲ್ಲಿರುವಂತಹ ರಾಣಿ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ. ಸೊ ರಾಷ್ಟ್ರೀಯ ಉದ್ಯಾನವನಗಳ ಕುರಿತಾಗಿ ಕೂಡ ಪ್ರಶ್ನೆ ಆಗುತ್ತೆ. ಈ ರೀತಿ ಪ್ರಶ್ನೆ ಕೂಡ ಕೇಳ್ಬೋದು. ಸಂರಕ್ಷಣಾ ಪ್ರಯತ್ನಗಳಿಗಾಗಿ ಸುದ್ದಿಯಲ್ಲಿರುವಂತಹ ರಾಣಿ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟು ವೀರ್ಗಾಂತ 4.0 ಯೋಜನೆಯು ಶಿಕ್ಷಣ ಸಚಿವಾಲಯ ಮತ್ತು ಯಾವ ಜಂಟಿ ಉಪಕ್ರಮವಾಗಿದೆ ಅಂದರೆ ಇದು ಶಿಕ್ಷಣ ಸಚಿವಾಲಯ ಮತ್ತು ರಕ್ಷಣಾ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ. ಸೊ ಸರಿಯಾದ ಉತ್ತರ ರಕ್ಷಣಾ ಸಚಿವಾಲಯ. ನೆಕ್ಸ್ಟ್
ಮಹಾರಾಷ್ಟ್ರದ ಯಾವ ನಗರದಲ್ಲಿ ಇತ್ತೀಚೆಗೆ 9 ಕೋಟಿ ಪ್ರಯಾಣಿಕರ ಸಾಮರ್ಥ್ಯದ ಹೊಸ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು ಅಂದರೆ ನವಿ ಮುಂಬೈ. ಓಕೆ, ನವಿ ಮುಂಬೈ ಅಂದರೆ ನ್ಯೂ ಮುಂಬೈ ಅಂತ ಕೂಡ ಕರಿತೀವಿ. ಮಹಾರಾಷ್ಟ್ರದ ನ್ಯೂ ಮುಂಬೈ ನಗರದಲ್ಲಿ ಇತ್ತೀಚೆಗೆ 9 ಕೋಟಿ ಪ್ರಯಾಣಿಕರ ಸಾಮರ್ಥ್ಯದ ಹೊಸ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ನೆಕ್ಸ್ಟು, ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು? ಈಗಿನ ಇಸ್ರೋದ ಅಧ್ಯಕ್ಷರು ಯಾರು ಅಂದರೆ ಎಸ್ ಸೋಮನಾಥ್. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆಗಳು ಪ್ರಶಸ್ತಿಗಳು ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಚದುರಂಗ ಕ್ಷೇತ್ರದಲ್ಲಿ 2025ರ ಅರ್ಜುನ ಪ್ರಶಸ್ತಿಗೆ ಯಾರನ್ನು ಶಿಫಾರಸು ಮಾಡಲಾಗಿದೆ ಅಂತ ಅಂದರೆ ಸರಿಯಾದ ಉತ್ತರ ದಿವ್ಯಾ ದೇಶ್ಮುಖ್ ಅವರನ್ನು ಈ ಒಂದು ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿದೆ. 2025ರಲ್ಲಿ ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಲಾದ ಮೊದಲ ಯೋಗಾಸನ ಕ್ರೀಡಾಪಟು ಯಾರು ಅಂತ ಅಂದರೆ ಆರತಿ ಪಾಲ್. ನೆಕ್ಸ್ಟ್ ಕ್ವೆಶನ್, ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಗೆದ್ದ ಯಾವ ಭಾರತೀಯ ಡೆಕಾಥ್ಲೆಟ್ ಅವರನ್ನು ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿದೆ ಅಂತ ಅಂದರೆ ಸರಿಯಾದಂತಹ ಉತ್ತರ ತೇಜಸ್ವಿನಿ ಶಂಕರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2026ರಲ್ಲಿ ಛತ್ತೀಸ್ಗಢದಲ್ಲಿ ನಡೆಯಲಿರುವ ಯಾವ ಕ್ರೀಡಾಕೂಟಕ್ಕಾಗಿ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಮ್ಯಾಸ್ಕಾಟ್ ಮತ್ತು ಥೀಮ್ ಸಾಂಗನ್ನು ಬಿಡುಗಡೆ ಮಾಡಿದರು? ಸೊ ಯಾವ ಕ್ರೀಡಾಕೂಟಕ್ಕಾಗಿ ಅಂದರೆ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟಕ್ಕೋಸ್ಕರ ಒಂದು ಥೀಮ್ ಸಾಂಗನ್ನು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯ ಎಲ್ಲಿ ನಡೆಯುತ್ತಿದೆ? ದಿ ಆ್ಯಶಸ್ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ನಾವು ಇದನ್ನು ಕರಿತೀವಿ. ಸೊ ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಈ 4ನೇ ಟೆಸ್ಟ್ ಪಂದ್ಯ ನಡೆಯಲಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಸ್ಗಳನ್ನ ನೋಡೋಣ. ನೆಕ್ಸ್ಟ್ ಕ್ವೆಶನ್ಸ್ಗಳು ರಾಷ್ಟ್ರೀಯ ಸುದ್ದಿಗಳು ಮತ್ತು ಘಟನೆಗಳ ಕುರಿತಾಗಿ ಪ್ರಶ್ನೆ ಇದೆ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಕ್ಲಿಯರಾಗಿ ಆಗಲಿ ಅಂತ ಇದನ್ನು ಸ್ವಲ್ಪ ಲಾರ್ಜ್ ಮಾಡ್ಕೊಳ್ತಾ ಇದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದಂದು ಲಕ್ನೋದಲ್ಲಿ ರಾಷ್ಟ್ರ ಪ್ರೇರಣಾ ಸ್ಥಳವನ್ನು ಯಾರು ಉದ್ಘಾಟಿಸಿದರು ಅಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಓಕೆ, ಸೊ ನೆಕ್ಸ್ಟ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಿಸೆಂಬರ್ 26, 2025ರಂದು 2 ದಿನಗಳ ಭಯೋತ್ಪಾದನಾ ನಿಗ್ರಹ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಿದರು ಅಂದರೆ ನವದೆಹಲಿಯಲ್ಲಿ ಉದ್ಘಾಟಿಸಿದರು. ನೆಕ್ಸ್ಟು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಭಾರತದ ಸಂವಿಧಾನವನ್ನು ಯಾವ ಭಾಷೆಯಲ್ಲಿ ಬಿಡುಗಡೆ ಮಾಡಿದರು? ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಸಂತಾಲಿ ಭಾಷೆಯಲ್ಲಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು, ಗುರು ಗೋವಿಂದ್ ಸಿಂಗ್ ಅವರ ಪುತ್ರರ ಹುತಾತ್ಮತೆಯನ್ನು ಸ್ಮರಿಸಲು ಡಿಸೆಂಬರ್ 26ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಅಂದರೆ ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು, ಭಾರತವು ಡಿಸೆಂಬರ್ 25, 2025ರಿಂದ ಯಾವ ಜಾಗತಿಕ ಉಪಕ್ರಮದ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದೆ ಅಂದರೆ ಕಿಂಬರ್ಲಿ ಪ್ರಕ್ರಿಯೆ ಅಂತ ಹೇಳ್ಬೋದು. ಇದನ್ನು ವಜ್ರಗಳ ಪ್ರಮಾಣೀಕರಣ ಯೋಜನೆ ಅಂತ ಹೇಳಲಾಗುತ್ತೆ. ಓಕೆ, ಭಾರತವು ಡಿಸೆಂಬರ್ 25, 2025ರಿಂದ ಯಾವ ಜಾಗತಿಕ ಉಪಕ್ರಮದ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ? ಕಿಂಬರ್ಲಿ ಪ್ರಕ್ರಿಯೆ. ಸೊ ಇದೆಲ್ಲ ನೋಟ್ ಮಾಡಿಕೊಂಡು ನೀವು ಆವಾಗವಾಗ ರಿವಿಷನ್ ಮಾಡ್ಕೊಳ್ತಾ ಇರಬೇಕು. ಒಂದು ಸಲ ಓದಿದರೆ ಅಥವಾ ಒಂದು ಸಲ ಕೇಳಿದರೆ ನೆನಪಿರಲ್ಲ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮುಂದಿನ 3 ವರ್ಷಗಳ ಅಂದಾಜುಗಳನ್ನು ಒಳಗೊಂಡಿರುವ ರೋಲಿಂಗ್ ಬಜೆಟ್ ಅನುಷ್ಠಾನವನ್ನು ಘೋಷಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಅಂದರೆ ಮಧ್ಯಪ್ರದೇಶ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಮೈ ಇಂಡಿಯಾ ಆಫ್ ನೇಷನ್ ಫಸ್ಟ್ ಪುಸ್ತಕದ ಲೇಖಕರು ಯಾರು ಅಂದರೆ ರಾಮ್ ಮಾಧವ್. ಸೊ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಮೈ ಇಂಡಿಯಾ ಆಫ್ ನೇಷನ್ ಫಸ್ಟ್ ಪುಸ್ತಕದ ಲೇಖಕರು ಯಾರು ಅಂತಾನೆ ಪ್ರಶ್ನೆ ಆಗ್ಬೋದು. ರಾಮ್ ಮಾಧವ್ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟು, ಹಳೆಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉತ್ಸವವಾದ ಹರಿವಲ್ಲಭ್ ಸಂಗೀತ ಸಮ್ಮೇಳನದ 150ನೇ ಆವೃತ್ತಿಯು ಎಲ್ಲಿ ಪ್ರಾರಂಭವಾಯಿತು ಅಂದರೆ ಜಲಂಧರ್ ಅಂದರೆ ಪಂಜಾಬ್ನಲ್ಲಿರುವಂತಹ ಜಲಂಧರ್ನಲ್ಲಿ ಈ ಒಂದು ಸಂಗೀತ ಸಮ್ಮೇಳನ ಪ್ರಾರಂಭವಾಯಿತು. ನೆಕ್ಸ್ಟು, ಒಡಿಶಾದಲ್ಲಿ ಇತ್ತೀಚೆಗೆ ನಡೆದ ಎನ್ಕೌಂಟರ್ನಲ್ಲಿ ಹತ್ಯೆಯಾದ ಮಾವೋವಾದಿ ನಾಯಕ ಯಾರು ಅಂದರೆ ಪಾಕ್ ಹನುಮಂತ್. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಯಾವ ರಾಜ್ಯದ ಜಾತಿ ಪಂಚಾಯತ್ ಇತ್ತೀಚೆಗೆ ವಿವಾಹಿತ ಮಹಿಳೆಯರು ಸ್ಮಾರ್ಟ್ಫೋನ್ ಬಳಸುವುದರ ಮೇಲೆ ವಿವಾದಾತ್ಮಕ ನಿಷೇಧವನ್ನು ಹೇರಿತು ಅಂದರೆ ರಾಜಸ್ಥಾನ್. ಓಕೆ,
ಸೊ ಇದಿಷ್ಟು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿತ್ತು. ಇಲ್ಲಿ ಕ್ರೀಡೆ, ಪ್ರಶಸ್ತಿಗಳು, ನಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಪುಸ್ತಕಗಳು, ಸೊ ಈ ರೀತಿ ಹಲವಾರು ವಿಷಯಗಳನ್ನು ಕವರ್ ಮಾಡೋದಕ್ಕೋಸ್ಕರ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ತರಗತಿಯನ್ನು ಮಾಡಿದ್ದೀನಿ. ಸೊ ನನಗೆ ಸಿಕ್ಕಂತಹ ಸಮಯದಲ್ಲಿ ನಿಮಗೆ ವಿಷಯವನ್ನು ತಲುಪಿಸುವಂಥ ಪ್ರಯತ್ನ ಅಷ್ಟೇ. ನಿನ್ನೆಯ ತರಗತಿಗೆ ಬಹಳಷ್ಟು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ಸೊ ನಿಮ್ಮ ಒಂದು ಕಮೆಂಟ್ಸ್ ಏನಾಗುತ್ತೆ ನಮಗೆ ನೆಕ್ಸ್ಟ್ ತರಗತಿ ಮಾಡೋದಕ್ಕೆ ಒಂದು ಬೂಸ್ಟ್ ಮಾಡುತ್ತೆ, ನಮಗೆ ಎನ್ಕರೇಜ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ಗಳು ಬಂದಾಗ ನಿಮಗೆ ತರಗತಿ ಇಷ್ಟ ಆಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವು ನೇರವಾಗಿ ನಿಮ್ಮನ್ನು ಕೇಳೋದಕ್ಕಾಗಲ್ಲ. ನಾನು ತರಗತಿಯನ್ನು ಮಾಡಿದ್ಮೇಲೆ ನಿಮ್ಮ ಕಮೆಂಟ್ಸ್ಗಳೇ ಈ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಇರುವಂತಹ ಒಂದು ಮಾರ್ಗ. ಸೊ ಹಾಗಾಗಿ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಕಮೆಂಟನ್ನು ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.